ನಮಸ್ಕಾರ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲ ರಾಶಿಯವರು ಹೊಸ ವರ್ಷದಲ್ಲಿ ಕೋಟ್ಯಾಧಿಪತಿಗಳಾಗುವ ಅದೃಷ್ಟ ದಂಪತಿಗಳಾಗಿರುತ್ತಾರೆ. ಹಾಗಾದರೆ ಆ ರಾಶಿಗಳು ಯಾವುವು ಎಂದು ತಿಳಿಯಿರಿ. ಅದಕ್ಕೂ ಮೊದಲು ನೀವು ನಮ್ಮ ಶ್ರೀ ಗುರುವಾಣಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ನಮೋಸ್ತುತೆ ಎಂದು ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕೋಟ್ಯಾಧಿಪತಿಯಾಗಬೇಕೆಂಬ ಮಹದಾಸೆ ಇರುತ್ತದೆ. ಆದರೆ ಎಲ್ಲರೂ ಈ ಆಸೆಯನ್ನು ಈಡೇರಿಸಿಕೊಳ್ಳಲು ಆಗುವುದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ವಿವಿಧ ರೀತಿಯಲ್ಲಿ ಶ್ರೀಮಂತರಾಗುವ ಅವಕಾಶವಿರುತ್ತದೆ. ಕೆಲವರಿಗೆ ಅದು ವ್ಯವಹಾರದ ಮೂಲಕ ಬರಬಹುದು, ಇನ್ನು ಕೆಲವರಿಗೆ ಅದು ಕೆಲಸದ ಮೂಲಕ ಬರಬಹುದು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶ್ರೀಮಂತರಾಗುವ ಅವಕಾಶ ಕೆಲ ರಾಶಿಯವರಿಗೆ ಮದುವೆಯಾಗುವ ಮೂಲಕ ಬರುತ್ತದೆ. ಹೌದು, ಹೊಸ ವರ್ಷದಲ್ಲಿ ಮದುವೆಯಾಗುವ ಕೆಲ ರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವ ಯೋಗವಿದೆ. ಇದಕ್ಕೆ ಕಾರಣ ಅವರ ಜೀವನ ಸಂಗಾತಿ. ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳಲ್ಲಿ ಜನಿಸಿದ ಮಹಿಳೆಯರು ಹಾಗೂ ಪುರುಷರು ಹೊಸ ವರ್ಷದಲ್ಲಿ ಮದುವೆಯ ನಂತರ ಐಷಾರಾಮಿ ಜೀವನವನ್ನು ನಡೆಸುವರು. ಕಾರಣವೆಂದರೆ ಇವರು ಶ್ರೀಮಂತ ವ್ಯಕ್ತಿಯನ್ನು ಮದುವೆಯಾಗಬಹುದು ಅಥವಾ ಮದುವೆಯಾದ ನಂತರ ಶ್ರೀಮಂತರಾಗುವ ಯೋಗ ಕೂಡಿ ಬರಬಹುದಾಗಿದೆ. ಹಾಗಾದರೆ 2026ರಲ್ಲಿ ಯಾವ ರಾಶಿಯ ದಂಪತಿಗಳಿಗೆ ಕೋಟ್ಯಾಧಿಪತಿಯಾಗುವ ಅವಕಾಶಗಳು ಇವೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವೃಷಭ ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ವೃಷಭ ರಾಶಿಯ ಮಹಿಳೆ ಅಥವಾ ಪುರುಷರು ಮಿಥುನ, ಕನ್ಯಾ, ಮಕರ ರಾಶಿಯ ಪುರುಷ ಅಥವಾ ಮಹಿಳೆಯನ್ನು ಮದುವೆಯಾಗುವುದರಿಂದ ಕೋಟ್ಯಾಧಿಪತಿಗಳಾಗುವ ಅವಕಾಶ ಪಡೆಯುವರು. ಈ ರಾಶಿಯನ್ನು ಆಳುವ ಗ್ರಹಗಳು ಮಿತ್ರ ಗ್ರಹಗಳಾಗಿದ್ದು, ಇವರ ನಡುವೆ ಕಂಕಣ ಭಾಗ್ಯ ಕೂಡಿ ಬಂದರೆ ಸಂಸಾರದಲ್ಲಿ ಹೊಂದಾಣಿಕೆ ಹೆಚ್ಚುವುದು. ಅಲ್ಲದೆ ಈ ರಾಶಿಯವರು ಸಂಪತ್ತನ್ನು ನೈಸರ್ಗಿಕವಾಗಿ ಆಕರ್ಷಿಸುವಂತವಾಗಿರುತ್ತಾರೆ. ಸೌಂದರ್ಯ ಮತ್ತು ಐಷಾರಾಮಿ ಗ್ರಹವಾದ ಶುಕ್ರನಿಂದ ಆಳಲ್ಪಡುವ ವೃಷಭರಾಶಿಯವರು ವಿನಮ್ರ ಸ್ವಭಾವ, ಸೊಗಸಾದ ಮಾತುಗಾರಿಕೆ ಮತ್ತು ನಿಷ್ಠೆಯನ್ನು ಹೊಂದಿರುವುದರಿಂದ ಇವರು ಬಹುಬೇಗ ಶ್ರೀಮಂತರಾಗಬಹುದು. ಅಲ್ಲದೆ ಈ ರಾಶಿಯ ಪುರುಷರಾಗಲಿ ಮಹಿಳೆಯರಾಗಲಿ ಬಹುಬೇಗ ಶ್ರೀಮಂತ ಸಂಗಾತಿಯನ್ನು ಆಕರ್ಷಿಸುತ್ತಾರೆ. ಹೀಗಾಗಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುವ ಸಾಧ್ಯತೆಯಿದೆ. ವೃಶ್ಚಿಕ ರಾಶಿಯ ಮಹಿಳೆಯರು ಕಠಿಣ ಪರಿಶ್ರಮಿಗಳು. ತಾಳ್ಮೆ ಮತ್ತು ಗುರಿಗಳನ್ನು ಸಾಧಿಸುವ ಬಗ್ಗೆ ಉತ್ಸುಕರಾಗಿರುತ್ತಾರೆ. ಇವರು ಜೀವನದಲ್ಲಿ ಪ್ರಗತಿ ಮತ್ತು ದೀರ್ಘಾವಧಿಯ ಯೋಜನೆಗಳನ್ನು ಗೌರವಿಸುವರು. ಇದು ಸ್ವಾಭಾವಿಕವಾಗಿ ಶಿಸ್ತುಬದ್ಧ ಮತ್ತು ಆರ್ಥಿಕವಾಗಿ ಸುರಕ್ಷಿತರಾಗಿರುವ ಪುರುಷರನ್ನು ಆಕರ್ಷಿಸುತ್ತದೆ. ಈ ಮಹಿಳೆಯರು ತಮ್ಮ ಜೀವನದಲ್ಲಿ ಗಟ್ಟಿಯಾದ ಅಡಿಪಾಯವನ್ನು ರಚಿಸಿದ ನಂತರವೇ ಹೆಚ್ಚಾಗಿ ಮದುವೆಯಾಗುತ್ತಾರೆ. ಹಾಗೆ ಮಾಡಿದಾಗ ಅವರ ಗಂಡಂದಿರು ಸಾಮಾನ್ಯವಾಗಿ ಯಶಸ್ವಿಯಾಗುತ್ತಾರೆ ಮತ್ತು ಸಮರ್ಥರಾಗಿರುತ್ತಾರೆ. ಮಕರ ರಾಶಿಯ ಅಧಿಪತಿ ಶನಿಯಾಗಿರುವುದರಿಂದ ಈ ರಾಶಿಯವರು 2026ರಲ್ಲಿ ವೃಷಭ, ತುಲಾ, ಮಿಥುನ ರಾಶಿಯವರನ್ನು ಮದುವೆಯಾಗುವುದು ಮಂಗಳಕರವಾಗಿದೆ. ಸಿಂಹ ರಾಶಿಯವರಿಗೆ ಹೊಸ ವರ್ಷದಲ್ಲಿ ಕನ್ಯಾ ರಾಶಿಯವರು ಕಟಕ ಹಾಗೂ ವೃಶ್ಚಿಕ ರಾಶಿಯವರನ್ನು ವಿವಾಹವಾಗುವ ಯೋಗ ಕೂಡಿ ಬಂದರೆ 2026ರಲ್ಲಿ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಕೂಡ ಇಲ್ಲ. ಈ ರಾಶಿಯವರು ಪರಸ್ಪರ ಹೊಂದಿಕೊಳ್ಳುತ್ತಾರೆ. ಜೊತೆಗೆ ಮದುವೆಯಾಗಲು ಶ್ರೀಮಂತರನ್ನೇ ಆಯ್ಕೆ ಮಾಡಿಕೊಳ್ಳಬಹುದು. ಹೀಗಾಗಿ ಈ ರಾಶಿಯವರು ಮದುವೆಗೂ ಮುನ್ನ ಶ್ರೀಮಂತ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ಮದುವೆಯ ನಂತರ ಶ್ರೀಮಂತರಾಗುವ ಯೋಗವನ್ನು ಪಡೆಯುತ್ತಾರೆ. ಸೂರ್ಯ ಆಳುವ ಸಿಂಹ ರಾಶಿಯವರಿಗೆ ಆತ್ಮವಿಶ್ವಾಸ, ಪ್ರಕಾಶಮಾನವಾದ ವ್ಯಕ್ತಿತ್ವ ಇರುತ್ತದೆ. ಅಧಿಕಾರ ಸಂಪತ್ತು ಕಾರಕನಾದ ಸೂರ್ಯ ಆಳುವ ಸಿಂಹ ರಾಶಿ ಸ್ವಾಭಾವಿಕವಾಗಿ ತಮ್ಮ ಜೀವನವನ್ನು ಐಷಾರಾಮಿಯಾಗಿ ಇಡಬಲ್ಲ ಪುರುಷರತ್ತ ಆಕರ್ಷಿತರಾಗುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ 3 ರಾಶಿಯವರಿಗೆ ಈ ರೀತಿಯಾಗಿ ಮದುವೆಯಾಗಿದ್ದಲ್ಲಿ ಅವರಿಗೆ ಶ್ರೀಮಂತರಾಗುವುದು ಕಟ್ಟಿಟ್ಟ ಬುತ್ತಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಅಥವಾ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ವೃಶ್ಚಿಕ ರಾಶಿ, ಸಿಂಹ ರಾಶಿ, ವೃಷಭ ರಾಶಿ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.